ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಉದ್ದೇಶಿಸಿರುವ ಮಂಡಲ್ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿವೆ, 29,300ಕ್ಕೂ ಅಧಿಕ ಹಳ್ಳಿಗಳಿವೆ. ಅಂದಾಜು ಸುಮಾರು 6,000 ಮಂಡಲ್ ಪಂಚಾಯಿತಿಗಳಿಗೆ ಎಲೆಕ್ಷನ್ ನಡೀಬೇಕಾಗಿದೆ. ಒಂದೊಂದು ಮಂಡಲ್ ಪಂಚಾಯಿತಿಯಲ್ಲಿ ಸರಾಸರಿ 15 ಜನನ ನಾವು ಚುನಾಯಿಸಬೇಕು ಅಂತಂದ್ರೂ ಕರ್ನಾಟಕದಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಕರ್ನಾಟಕದಲ್ಲಿ ಸುಮಾರು 90,000 ಗ್ರಾಮ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ನಿಮ್ಮ ಗ್ರಾಮದಲ್ಲೂ ಕೂಡ ಅಂದಾಜು ಸರಾಸರಿ 15 ಸದಸ್ಯರನ್ನ ನೀವು ಚುನಾಯಿಸಬೇಕಾಗತ್ತೆ. ಈಗಿರುವಂತಹ ಕಾಯ್ದೆ ಪ್ರಕಾರ ಅಥವಾ ಅಂದಾಜಿನ ಪ್ರಕಾರ ಸುಮಾರು 400ರಿಂದ 500 ವೋಟರ್ಸ್ ಏನಿದೆ ಅಷ್ಟಕ್ಕೆ ಒಬ್ಬರು ಪ್ರತಿನಿಧಿನ ಆಯ್ಕೆ ಮಾಡಬೇಕಾಗತ್ತೆ. ಸೊ ಇದು ಸೂಕ್ಷ್ಮವಾಗಿ ನಿಮಗೆ ತಿಳಿದಿರಲಿ. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಯಾರನ್ನ ನೀವು ಆಯ್ಕೆ ಮಾಡ್ತೀರಿ ಅವರು 5 ವರ್ಷ ನಿಮ್ಮ ಜೊತೆಗಿರ್ಬೇಕಾಗತ್ತೆ. ಮತ್ತೆ ಅವರು ನಿಮ್ಮ ಗ್ರಾಮದ ಏಳಿಗೆಯನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈಗ ಗ್ರಾಮ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಸಾಕಷ್ಟು ಈ ದಿವಸ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಈ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಪಾರ್ಟಿ ಬೇಸ್ ನಡೀತಾ ಇದೆಯಾ, ಹಾಗೆ ನಡೀತಿದ್ಯಾ ಅಂದ್ರೆ ಇಲ್ಲಿವರೆಗೆ ಪಾರ್ಟಿ ಅನ್ನೋದು ಬಂದಿರಲಿಲ್ಲ. ಮುಂದಕ್ಕೆ ಪಾರ್ಟಿ ಬೇಸ್ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೂ ನಮಗೆ ಕ್ಲಾರಿಟಿ ಸಿಗ್ಬೇಕಾಗಿದೆ. ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ, ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಪಂಚಾಯಿತಿಯಲ್ಲಿ ಯಾರು ಈಗಾಗಲೇ ಚುನಾಯಿಸ್ಕೊಂಡಿದ್ದಾರೆ ಹಳೆ ಪಂಚಾಯತಿನಲ್ಲಿ, ಅವ್ರ ಮಧ್ಯೆ ಒಂಥರ ಸಮನ್ವಯ ಕೊರತೆ ಇದೆ. ಅಂದ್ರೆ ಅವರು ಮಧ್ಯ ಕಿತ್ತಾಡ್ತಾರೆ. ಯಾಕಂದ್ರೆ ಸ್ವಲ್ಪ ಆ ಪಾರ್ಟಿಯವರು, ಸ್ವಲ್ಪ ಈ ಪಾರ್ಟಿಯವರು ಅಂತೆಲ್ಲ ಇರುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಸಲ ಯಾರು ಚುನಾವಣೆಗೆ ನಿಲ್ತೀರಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಚುನಾವಣೆಗೆ ಯಾರು ನಿಲ್ತಿದ್ದೀರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಗೆ ಯೋಗ್ಯತೆ ಇದೆಯಾ ಅಂತ. ಹಾಗೇನೆ ಮತದಾರರಿಗೆ ಇದಕ್ಕೆ ಜಾಸ್ತಿ ಜಾಣ್ಮೆ ಬೇಕು. ಯಾಕಂದ್ರೆ ಚುನಾವಣೆಗೆ ನಿಂತಿರೋನಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಎಷ್ಟೊಂದ್ ಕಡೆ ಸರಿಯಾದ ವರ್ತನೆನೇ ಇಲ್ಲದೆ ಇರೋರೆಲ್ಲ, ಉದಾಹರಣೆಗೆ ಅವರು ಸಾಯಂಕಾಲ ಆಗ್ತಿದ್ದಂಗೆನೆ ಬೇರೆ ಪಂಚಿ ಕೊಟ್ಟು ಹೋಗ್ತಾರೆ. ಇನ್ನು ಬಿಡಿಸಿ ಹೇಳೋದಾದ್ರೆ ಅವರು ಕುಡಿತಾ ಎಲ್ಲೋ ಒಂದ್ ಕಡೆ ಕೂತ್ಕೋತಾರೆ. ಸೊ ಅಂಥವ್ರನ್ನೆಲ್ಲಾನು ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಮತದಾರರಿದ್ದೀರಿ ಅವರು ಜಾಸ್ತಿ ತಿಳ್ಕೊಳ್ಬೇಕು. ಯಾಕಂದ್ರೆ 6 ವರ್ಷ ನೀವು ಅವರ ಆಡಳಿತದಲ್ಲಿ ಉಳ್ಕೋಬೇಕಾಗತ್ತೆ. ಅದರಿಂದ ಸ್ನೇಹಿತರೆ, ಮತದಾನ ಯಾರಿಗೆ ಮಾಡಬೇಕು ಅನ್ನೋದನ್ನ ಮತದಾರರು ನಿರ್ಧರಿಸ್ತಾರೆ. ಅದರಿಂದ ನಿಮ್ಮ ಊರಲ್ಲಿ ಯಾರು ಜನ ಇರ್ತಾರೆ, ಇಲ್ಲಿ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ಯಾರು 2 ಸಲ 3 ಸಲ ಗೆದ್ದಿದ್ದಾರೆ ಅವ್ರಿಗೆ ಮತ ಹಾಕೋಣ, ತಪ್ಪು. ಇವನು ಈ ಜಾತಿಯವನು ಅದಕ್ಕೆ ಮತ ಹಾಕೋಣ, ತಪ್ಪು. ಸೊ ಇಂಥ ತಪ್ಪುಗಳನ್ನ ಮಾಡಬೇಡಿ. ಸೊ ನೀವು ಹೇಗೆ ಆಯ್ಕೆ ಮಾಡ್ತೀರಿ, ಆದಷ್ಟು ಹೊಸದಾಗಿ ಯೋಚನೆ ಮಾಡೋರಿಗೆ. ಹೊಸದಾಗಿ ಯೋಚನೆ ಮಾಡೋರಂದ್ರೆ ಏನು ನೋಡಿ, ಎಲ್ಲ ಜಾತಿಯವರಿಗೂ ಬದುಕುವ ಅಧಿಕಾರ ಇದೆ. ಅಂಬೇಡ್ಕರ್ ನೆನೆಸ್ಕೊಳ್ಳಿ, ಎಲ್ರಿಗೂ ಬದುಕುವ ಅಧಿಕಾರ ಇದೆ. ಎಲ್ಲರನ್ನೂ, ಎಲ್ಲ ಜಾತಿಗಳನ್ನು, ಬಡವರ ಶ್ರೀಮಂತರನ್ನು ಸಮಾನ ದೃಷ್ಟಿಯಿಂದ ನೋಡುವಂತಹ ಶಕ್ತಿ ಯಾರಿಗಿದೆ ಅವರು ಮೊದಲು ಆಯ್ಕೆ ಮಾಡಬೇಕು. ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ನಡಿಬೇಕಾದ್ರೆ ಏನೇನು ವಿಚಾರಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು, ಅವ್ರು ಅದನ್ನು ತಿಳ್ಕೊಂಡು ಪೂರೈಸಬಲ್ಲರೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಮತ್ತೆ ಸಾಧಾರಣ ಏನ್ ಮಾಡ್ತಾರೆ, ಎಲೆಕ್ಷನ್ ಬರ್ತಿದ್ದಂಗೆ ಕೆಲವು ಸದಸ್ಯರೆಲ್ಲ ಅದಕ್ಕಾಗಿ ಹಣ ಖರ್ಚು ಮಾಡ್ತಾರೆ. ಹಣ ಖರ್ಚು ಮಾಡೋದ್ರ ಜೊತೆಗೆ ಅವ್ರು ಬಂದ್ಬಿಟ್ಟು ತಾಯಿ ಆಣೆ ಮಾಡು, ಇದು ಮಾಡು, ಮಗನ್ ಮಾಡೋ, ಹೆಂಡತಿ ಆಣೆ ಮಾಡು, ಪ್ರಮಾಣ ಮಾಡು, ನನಗೆ ಓಟ್ ಕೊಡ್ತೀವಿ ಅಂತ ಹೇಳು. ಇದನ್ನೆಲ್ಲ ದಯವಿಟ್ಟು ಅಪ್ಪಿತಪ್ಪಿನೂ ಮಾಡಕ್ ಹೋಗ್ಬೇಡಿ. ಅವ್ರು ಏನಾದ್ರು ಹೇಳ್ತಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ವಾಪಸ್ ನೀವು ಅವ್ರಿಗೆ ಕೇಳಿ ನೋಡಿ, ಎಲೆಕ್ಷನ್ ನಿಂತ್ಕೊಂಡವರೆಲ್ಲ ನೀನು ತಾಯಿ ಆಣೆ ಹೆಂಡತಿ ಆಣೆ ಎಲ್ಲ ಮಾಡಿ 1 ಪೈಸಾ ತಿನ್ನಲ್ಲ, ನಾನೇನು ಕದಿಯಲ್ಲ, ಅವ್ರು ಮಾಡ್ತಾರಾ? ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ದೇವರ ಆಣೆ, ದೇವ್ರ ಪ್ರಮಾಣ ಇಂಥದ್ದೆಲ್ಲ ಮಾಡಿ ಯಾರ್ಯಾರಿಗೋ ಮತ ಹಾಕಬೇಡಿ. ಯಾಕಂದ್ರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಸರಿ ಇದ್ರೆ ರಾಜ್ಯದ ಗೌರ್ಮೆಂಟ್ ಚೆನ್ನಾಗಿರುತ್ತೆ, ರಾಜ್ಯದ ಗೌರ್ಮೆಂಟ್ ಚೆನ್ನಾಗಿದ್ರೆ ನಮ್ಮ ಜಿಲ್ಲಾ ಮಟ್ಟದ ಗೌರ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಜಿಲ್ಲಾ ಮಟ್ಟದ ಗೌರ್ಮೆಂಟ್ ಚೆನ್ನಾಗಿರೋದು ಯಾವಾಗ? ನಮ್ಮ ಹಳ್ಳಿ ಮಟ್ಟದ ಗೌರ್ಮೆಂಟು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗ್ರಾಮ ಪಂಚಾಯಿತಿ ಏನಂದ್ರೆ ಗ್ರಾಮ ಪಂಚಾಯಿತಿಯ ಮಟ್ಟದ ಸರ್ಕಾರ. ನೀವು 15 ಜನ ಏನು ಅಲ್ಲಿ ಚುನಾಯಿತರಾಗ್ತೀರಿ,
ನೀವು ಆ ಸರ್ಕಾರ, ಗ್ರಾಮ ಪಂಚಾಯಿತಿಗಾಗಿ ಸರ್ಕಾರ, ನೀವು 15 ಜನನೂ ಕೂಡ ಮಂತ್ರಿಗಳೇ. ಆದ್ರಿಂದ ನಿಮಗೆ ಸಾಕಷ್ಟು ತಿಳುವಳಿಕೆ ಇರಲೇಬೇಕು. ನಿಮ್ಮಲ್ಲಿ ಸಮನ್ವಯದ ಕೊರತೆ ಇದ್ರೆ ಬಹಳ ಕಷ್ಟ. ನೋಡಿ, ಎಷ್ಟೊಂದು ಪಂಚಾಯಿತಿಗಳಲ್ಲಿ ಹೆಣ್ಮಕ್ಳು ಗೆದ್ದಿರ್ತಾರೆ, ಯಾಕಂದ್ರೆ ಅದು ಅವ್ರಿಗೆ ರಿಸರ್ವೇಶನ್ ಇರುತ್ತೆ. ಹೆಣ್ಮಕ್ಳು ಗೆದ್ರೆ ಆ ಹೆಣ್ಮಕ್ಳು ಆಫೀಸ್ಗೆ ಒಂದ್ಸಲನೂ ಬರಲ್ಲ. ಅವ್ರ ಪರವಾಗಿ ಬುರ್ರಂತ ಮೋಟರ್ ಸೈಕಲ್ ಹಾಕೊಂಡು ಗಂಡ ಬರ್ತಾನೆ, ಅದೇನೋ ಮಾಡ್ಬಿಟ್ಟು ಕೊಡ್ರಿ ನಮ್ಮ ಹೆಂಡತಿ ಸೈನ್ ಮಾಡಿಸ್ತೀನಿ ಅಂತಾನೆ. ಇದು ತಪ್ಪು. ಹೆಣ್ಣು ಮಕ್ಕಳು ಕೂಡ ಸರಿಯಾಗಿ ಗ್ರಾಮದ ಎಲ್ಲ ಕೆಲಸಗಳಲ್ಲಿ ಪಾಲ್ಗೊಳ್ಳಬೇಕು. ಮತ್ತೆ ಸಾಕಷ್ಟು ಆಫೀಸುಗಳಲ್ಲಿ ಕೆಲವೆಲ್ಲ ಕೊರತೆ ಇರುತ್ತೆ. ಉದಾಹರಣೆಗೆ ಸ್ಟಾಫ್ ಕೊರತೆ ಇರ್ಬೋದು, ಮತ್ತೆ ಅವರಿಗೆ ಸಿಸ್ಟಮ್ಸ್ ಕೊರತೆ, ಕಂಪ್ಯೂಟರ್ ಕನೆಕ್ಷನ್ ಇಲ್ಲದೆ ಇರ್ಬೋದು, ಅಥವಾ ವೈಫೈ ಕನೆಕ್ಷನ್ ಇರ್ಬೋದು. ಸೊ ಇಂಥದನ್ನೆಲ್ಲನೂ ನಿಭಾಯಿಸುವಂಥ ವ್ಯಕ್ತಿ ನಮಗೆ ಬಹಳ ಬೇಕಾಗತ್ತೆ. ಮತ್ತೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಈ ಸಲ ಯಾರು ಪಂಚಾಯತಿ ಎಲೆಕ್ಷನ್ ನಿಲ್ಸ್ಕೊತಾ ಇದ್ದಾರೆ ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಅದು ಬಹಳ ಇಂಪಾರ್ಟೆಂಟು. ಎಷ್ಟೊಂದು ಹಳ್ಳಿಗಳಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಗುಳೆ ಹೋಗುವಂಥ ಅಭ್ಯಾಸ ಇದೆ. ಅಂದರೆ ಊರೇನೆ ಮಳೆ ಬರಲಿಲ್ಲ, ಕೆಲಸ ಇಲ್ಲ ಅಂದ್ಕೊಂಡು ಊರು ಬಿಟ್ಟು ಹೋಗ್ತಾರೆ. ಸೊ ಅವ್ರನ್ನೆಲ್ಲ ಊರಲ್ಲಿ ಉಳಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡೋದು ಹೇಗೆ ಅಂತ ತಿಳುವಳಿಕೆ ಇರಬೇಕು. ಅದರಿಂದ ನಾನು ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತಂದರೆ, ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ನಿಂತ್ಕೊಳ್ಳೋರು ಕೂಡ ನಿಮ್ಮ ಯೋಗ್ಯತೆಯನ್ನು ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ಸುಮ್ಮನೆ ನನ್ನ ಹತ್ರ ದುಡ್ಡಿದೆ ಅಂತ ಖರ್ಚು ಮಾಡಬೇಡಿ. ಯಾಕಂದರೆ ನಾನು ಎಷ್ಟೋ ಕಡೆ ಕೇಳಿದ್ದೀನಿ, ಚುನಾವಣೆಗೆ, ಅದು ಏನು ಗ್ರಾಮ ಪಂಚಾಯತಿ ಚುನಾವಣೆಗೆ 5 ಲಕ್ಷ 10 ಲಕ್ಷ ಖರ್ಚು ಮಾಡಿದವರು ಇದ್ದಾರೆ. ಅವ್ರ ಉದ್ದೇಶ ಏನಿರುತ್ತೆ, ಅದನ್ನ ಹೇಗೆ ವಸೂಲಿ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆನೇ ಇರುತ್ತೆ. ಮತ್ತೆ ಚುನಾವಣೆಗೆ ಯಾರೇ ನಿಂತ್ರು ಅದರಲ್ಲಿ ನಿಮ್ಗೆ ವೀಟೋ ಪವರ್ ಇದೆ, ನೆನ್ಪಿಟ್ಕೊಳ್ಳಿ. ಅಂದ್ರೆ ನಿಮ್ಗೆ ಸರಿಯಾದವ್ರು ಇಲ್ಲ, ನಿಂತಿಲ್ಲ ಅಂತಂದ್ರೆ ನಿಮಗೆ ನಮ್ಗೆ ಯಾರು ಬೇಡ ಅಂತ ವೀಟೋ ಪವರ್ ಕೂಡ ನೀವು ಚಲಾಯಿಸುವ ಅವಕಾಶ ಇರುತ್ತೆ. ಚುನಾವಣೆಗೆ ನಿಂತ್ಕೊಳ್ಳೋರ್ಗೂ ಯೋಗ್ಯತೆ ಇರಬೇಕು. ಮತ್ತೆ ಸರಿಯಾದ ಮತನ ನಾವು ಹಾಕ್ಲಿಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಂಗಾಗತ್ತೆ. ಯಾರು ಗ್ರಾಮದಲ್ಲಿ ಹೆಚ್ಚು ತಿಳುವಳಿಕೆ ಇದ್ದಾರೆ, ಈ ವಿಷಯದಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ದಯವಿಟ್ಟು ಗ್ರಾಮದಲ್ಲಿ ಒಳ್ಳೆಯವರು ಯಾರು ಇರ್ತಾರೆ ಅವರನ್ನು ಒತ್ತಾಯ ಪೂರ್ವಕವಾಗಿ ನೀವು ಎಲೆಕ್ಷನ್ ನಿಲ್ಲಿಸಬೇಕು. ಗ್ರಾಮದಲ್ಲಿ ಸ್ನೇಹಿತರೆ, ನೀವು ವಿದ್ಯಾವಂತರು ಯಾರಿದ್ದೀರಿ ನೀವು ಹಿಂದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ಪಾರ್ಟಿ ಬೇಸ್ಡ್ ಅಲ್ಲ. ಎಲ್ಲ ಗ್ರಾಮದಲ್ಲೂ ತಾಲೂಕ್ ಲೆವೆಲ್ ಅಲ್ಲಿ ಏನು MLA ಇರ್ತಾರೆ ಅಥವಾ MP ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ, ಅವರು ಚೇಲಾಗಳು ಇಲ್ಲಿ ನಿಂತ್ಕೋತಾರೆ. ಯಾಕಂದ್ರೆ ಬರೋ ಫಂಡ್ಸ್ ಅನ್ನ ಅದ್ರಲ್ಲಿ ಎಷ್ಟು % ಹೊಡಿಬೋದು ಇದನ್ನೇ ಯೋಚನೆ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಂದು ಗ್ರಾಮದಲ್ಲೂ ವಿದ್ಯಾವಂತ ಯುವಕರು ಯಾರಿದ್ದೀರಿ, ಯುವತಿಯರು ಯಾರಿದ್ದೀರಿ, ಗ್ರಾಮಕ್ಕೆ ಒಳ್ಳೆಯದನ್ನು ಮಾಡೇ ತೀರ್ಬೇಕು ಅಂತ ಯಾರು ಬಯಸ್ತೀರಿ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ಳಿ, ಬಿಡಬೇಡಿ. 5 ವರ್ಷ ನಿಮ್ಮ ತಲೆ ಮೇಲೆ ಯೋಗ್ಯತೆ ಇಲ್ದಿರೋರು ಕೂತ್ಕೊಂಡ್ಬಿಟ್ರೆ, ಯೋಗ್ಯತೆ ಇಲ್ದಿರೋರು ಕೂತ್ಕೊಂಡಾಗ ಹಳ್ಳಿ ಏಳಿಗೆ ಆಗೋದಿಲ್ಲ. ಆದ್ರಿಂದ ನಿಮ್ಮ ಜೀವನ ಸಹ್ಯ ಆಗ್ಬೇಕು ಅಂತಂದ್ರೆ ದಯವಿಟ್ಟು ಸರಿಯಾದವರು ಎಲೆಕ್ಷನ್ ನಿಂತ್ಕೋಬೇಕು, ಹಿಂದೇಟ್ ಹಾಕ್ಬೇಡಿ. ನಿಮಗೆ ಬೇಕಾಗಿರೋದು ಒಂದು 300-400 ಓಟಲ್ಲಿ ನೀವು ಗೆದ್ಬಿಡ್ತೀರಿ. ಒಳ್ಳೆಯವ್ರು ನಿಂತಾಗ ಜನಕ್ಕೆ ಅದು ತಲೆಗೆ ಹೋಗ್ಬೇಕು, ಓ ನಾವು ಇವ್ರಿಗೆ ಓಟ್ ಹಾಕ್ಬೇಕು ಅಂತ. ಗ್ರಾಮಸ್ಥರೇ, ನೀವು ಸರಿಯಾದವರನ್ನ ಆಯ್ಕೆ ಮಾಡೋ ಜವಾಬ್ದಾರಿ ನಿಮ್ಗಿದೆ. ಬರೀ ಆಯ್ಕೆ ಮಾಡೋದಲ್ಲ, ನಿಮ್ಮ ಊರಲ್ಲಿ ಒಳ್ಳೆಯವ್ರು ಯಾರು ಅಂತ ನೀವೇ ನಿರ್ಧರಿಸಿ. ಯಾರ್ಯಾರು ಇದ್ದಾರೆ ಅವ್ರಿಗೆ ಒತ್ತಾಯ ಮಾಡಿ ನೀವು ಎಲೆಕ್ಷನ್ಗೆ ನಿಲ್ಲಿಸ್ಬೇಕು. ಬಹಳ ಜನಕ್ಕೆ ಏನು ಅಂದ್ರೆ, ಅಯ್ಯೋ ನಮ್ಗೆ ಯಾಕೆ, ಅದು ಗಲೀಜು, ನಾವು ಅದ್ರ ಹತ್ರಕ್ಕೆ ಹೋಗಲ್ಲ, ಅಲ್ಲಿ ವಾಸನೆ ಹೊಡೆಯುತ್ತೆ ಅಂತಾರೆ. ಬೇಡ, ಹಂಗೆ ನಾವು ಇಷ್ಟು ದಿವಸ ನಾವು ಸಫರ್ ಆಗಿದ್ದು ಸಾಕು, ಇನ್ನು ಬೇಡ. ಒಳ್ಳೆಯವರನ್ನ ನಿಲ್ಲಿಸಿ, ಒಳ್ಳೆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಿ. ಗ್ರಾಮ ಜೀವನ ಚೆನ್ನಾಗಿರ್ಬೇಕು. ಗ್ರಾಮ ಜೀವನ ಚೆನ್ನಾಗಿದ್ರೆ ನಾವು ಯಾವತ್ತು ಊರು ಬಿಟ್ಟು ಹೋಗುವಂತ ಅವಕಾಶ ಬರೋದಿಲ್ಲ. ಗ್ರಾಮದಲ್ಲಿ ಪದೇ ಪದೇ ಪೊಲೀಸ್ ಕಂಪ್ಲೇಂಟ್ಗಳು, ಕೋರ್ಟಿಗೆ ಅಲ್ದಾಡೋದು, ಅವು ಇವು ಎಲ್ಲವನ್ನೂ ನಾವು ಅವಾಯ್ಡ್ ಮಾಡಬೇಕಾಗಿದೆ. ಯಾಕಂದ್ರೆ ಅದ್ರ ಬಗ್ಗೆ ನಾವು ಮತ್ತೊಂದ್ಸಲ ಕೇಳೋಣ. ಇವತ್ತು ನಾನು ಹೇಳ್ತಿರೋದು, ನನ್ನ ಉದ್ದೇಶ ಇಷ್ಟೇ ಇತ್ತು. ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬರ್ತಾ ಇದೆ, ಹತ್ರದಲ್ಲಿ ಬರ್ತಾ ಇದೆ. ಪಾಯಿಂಟ್ ನಂಬರ್ 1, ಯೋಗ್ಯತೆ ಇರೋರು ಚುನಾವಣೆಗೆ ನಿಲ್ಲಬೇಕು. ಹಾಗೇನೆ ಯಾರು ಓಟ್ ಹಾಕ್ತೀರಿ ಯೋಗ್ಯತೆ ಇರೋವ್ರನ್ನ ನೋಡಿಯೇ ಹಾಕಬೇಕು. ಮತ್ತೆ 3ನೇದು ಏನು ಅಂತಂದ್ರೆ, ಒಳ್ಳೆಯವರು ದಯವಿಟ್ಟು ಈ ಕ್ಷಣದಲ್ಲಿ ಹಿಂದಕ್ಕೆ ಹೋಗ್ಬೇಡಿ, ಚುನಾವಣೆಗೆ ನಿಲ್ಲಿ. ನಿಮ್ಮ ಊರಿಗೆ ನೀವು ಸಹಾಯ ಮಾಡಿ, ಬೇರೆ ಏನು ಬೇಡ. ನಿಮ್ಮ ಊರಿಗೆ ನೀವು ಸಹಾಯ ಮಾಡಲೇಬೇಕು ಅಂತ ತೀರ್ಮಾನ ತಗೊಳ್ಳಿ. ಈ ಕ್ಷಣಕ್ಕೆ ಈ ವಿಡಿಯೋ ಉದ್ದೇಶನೇ ಅದು. ದಯವಿಟ್ಟು ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಚುನಾವಣೆ ನಡೀಲಿ. ಗ್ರಾಮದಲ್ಲಿ ಗ್ರಾಮ ಸ್ವರಾಜ್ಯ ಅಂತ ಏನಿದೆ, ರಾಮ ರಾಜ್ಯ ಏನಿದೆ, ಅದನ್ನ ನಮ್ಗೆಲ್ರಿಗೂ ಸಿಗ್ಲಿ ಅಂತ ಆಶಿಸ್ತೀನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಮಸ್ಕಾರ ಸ್ನೇಹಿತರೆ.